Hello students, welcome to Don Bosco P. College. In the previous classes, we discussing a chapter called excretory products and their elimination. Okay, in this class, we are going to learn a concept called regulation of kidney function. Second is other role of other organs in excretion and disorders of excretory system. First one, regulation of kidney function. The kidney function nothing but the filter the urea and form the urine. The functioning of the kidney is regulated by three factors. One is called hypothalamus. Second, JGA, juxtaglomerulus apparatus, and some extent of heart. These three factors able to regulate the functions of kidney. Let us study one by one. First of all, hypothalamus. So, in your textbook, the paragraph wise is given how the hypothalamus able to regulate the kidney function. So, ಈ ಟೆಕ್ಸ್ಟ್ ಬುಕ್ನಲ್ಲಿ ನಿಮ್ಮೇನಪ್ಪ ಅಂದರೆ ಒಂದು ಪ್ಯಾರಾಗ್ರಾಫ್ ವೈಸ್ ಕೊಡ್ತಾ ಹೋಗಿದ್ದಾನೆ. ಸೊ ನಾನೇನು ಮಾಡಿದ್ದೀನಿ ಏನಪ್ಪ ಅಂದರೆ ಇಲ್ಲಿ ಇದನ್ನು ನಾನು ಫ್ಲೋ ಚಾರ್ಟ್ ಥರ ರೆಡಿ ಮಾಡಿ ನಿಮ್ಗೆ ಈಸಿಯಾಗಿ ಅರ್ಥ ಮಾಡಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಸೊ ಆ ಫ್ಲೋ ಚಾರ್ಟ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಐ ಥಿಂಕ್ ನಿಮಗೆ ಬೇಗ ಅರ್ಥ ಆಗಬಹುದು ಅಂತೇಳಿ. ಓಕೆ, ಎಸ್, ಇದು ಫ್ಲೋ ಚಾರ್ಟ್. ನಾವೀಗ ಡಿಸ್ಕಸ್ ಮಾಡಬೇಕಾಗಿರೋದು ಯಾವ ರೀತಿ ಹೈಪೋಥಾಲಮಸ್ ಕಿಡ್ನಿ ನಾರ್ಮಲ್ ಫಂಕ್ಷನ್ಸ್ನ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ ಅಂತೇಳಿ. ಓಕೆ, ಎಸ್, ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ವಾಟ್ ಹ್ಯಾಪನ್ಸ್? ಹೈಪೋಥಾಲಮಸ್ is a part present in the brain. ಓಕೆ, ಹೈಪೋಥಾಲಮಸ್ ಬ್ರೈನಲ್ಲಿ ಪಾರ್ಟ್ಸ್ ಇದ್ದಾವೆ. ಏನಪ್ಪ ಅಂದರೆ ಮೆಡುಲ್ಲಾ, ಒಬ್ಲಾಂಗೇಟಾ, ದೆನ್ ಸೆರೆಬ್ರಮ್. ಅದರಲ್ಲಿ ಏನಪ್ಪ ಅಂದರೆ ಥಾಲಮಸ್ ಅಂತ ಇರುತ್ತೆ, ಸ್ಟಾಕ್ ಆಫ್ ದ ಬ್ರೈನ್. ಅದ್ರ ಮೇಲ್ಭಾಗ ಇರ್ತಕ್ಕಂಥದ್ದು ಹೈಪೋಥಾಲಮಸ್. ಸೊ ಹೈಪೋಥಾಲಮಸ್ ಅಂತ ಕರೀತೀವಿ. ದಿಸ್ ಹೈಪೋಥಾಲಮಸ್ ಏಬಲ್ ಟು ರೆಗ್ಯುಲೇಟ್ ದ ಕಿಡ್ನಿ ಫಂಕ್ಷನ್. The hypothalamus region, what happens? There is a presence of a osmoreceptor cells. Those play a significant role here. ಏನಪ್ಪ ಅಂತಂದರೆ ಯಾವ ಕಂಡೀಷನಲ್ಲಿ ಈ ಹೈಪೋಥಾಲಮಸ್ ಕಿಡ್ನಿನ ನಾರ್ಮಲ್ ಫಂಕ್ಷನ್ ಮಾಡ್ತಾ ಹೋಗುತ್ತಂದರೆ, ಇಫ್ ದ ಲಾಸ್ ಆಫ್ ಬಾಡಿ ಫ್ಲೂಯಿಡ್ ಆರ್ ಲಾಸ್ ಆಫ್ ಫ್ಲೂಯಿಡ್ ಫ್ರಮ್ ದ ಬಾಡಿ ಒಳಗಡೆ ಬಾಡಿ ಫ್ಲೂಯಿಡ್ ಏನಾದರೂ ಕಡಿಮೆ ಆಯಿತು ಅಥವಾ ಲಾಸ್ ಆಯಿತು ಅಂತಂದಾಗ, ಇನ್ ದಟ್ ಕಂಡೀಷನ್, if the loss of body fluid, in that condition, that condition activate the osmoreceptor cells in hypothalamus. ಬಾಡಿ ಫ್ಲೂಯಿಡ್ ಏನಾದರೂ ಕಡಿಮೆ ಆಯಿತು ಅಂತಂದಾಗ ಆ ಕಡಿಮೆ ಕಂಡೀಷನ್ ಏನು ಮಾಡುತ್ತಪ್ಪ ಅಂದರೆ ಹೈಪೋಥಾಲಮಸ್ ಇರ್ತಕ್ಕಂಥ ಆಸ್ಮೋರೆಸೆಪ್ಟರ್ ಸೆಲ್ಸ್ನ ಆಕ್ಟಿವೇಟ್ ಮಾಡುತ್ತೆ. ಇನ್ ದ ಹೈಪೋಥಾಲಮಸ್, ವಾಟ್ ದ ಆಸ್ಮೋರೆಸೆಪ್ಟರ್ ಸೆಲ್ಸ್ ಆರ್ ದೇರ್, ಸಚ್ ಆಸ್ಮೋರೆಸೆಪ್ಟರ್ ಸೆಲ್ಸ್ ಸ್ಟಿಮ್ಯುಲೇಟ್ ದ ಹೈಪೋಥಾಲಮಸ್. ಅವೇನು ಮಾಡುತ್ತೆ ಆವಾಗ ಈ ಆಸ್ಮೋರೆಸೆಪ್ಟರ್ ಸೆಲ್ಸ್ ಏನು ಮಾಡ್ತಪ್ಪ ಅಂದರೆ ಹೈಪೋಥಾಲಮಸ್ಗೆ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗುತ್ತೆ. ದೆನ್ ದ ಹೈಪೋಥಾಲಮಸ್ ಏಬಲ್ ಟು ರಿಲೀಸ್ ದ ಒನ್ ಹಾರ್ಮೋನ್ ಕಾಲ್ಡ್ ADH, ಆ್ಯಂಟಿ ಡೈಯುರೆಟಿಕ್ ಹಾರ್ಮೋನ್. ನೋಡಿರಿ, ಒಂಥರ ಈ ಹೆಂಗಪ್ಪ ಅಂದರೆ ಈ ಖೋಖೋ ಗೇಮ್ ಇದೆಯೋ, ಒಬ್ಬರಿಗೆ ಖೋ ಕೊಟ್ಟಾಗ ಇನ್ನೊಬ್ರು ಹೆಂಗೆ ಗೇಮ್ ಆಡ್ತಾ ಹೋಗ್ತಾರೋ ಆ ರೀತಿ ಇದು ಸಮೇತ. ಫಸ್ಟ್ ಏನಪ್ಪ ಅಂದರೆ ಬಾಡಿ ಫ್ಲೂಯಿಡ್ ಲಾಸ್ ಆಯಿತು ಅಂದರೆ ಅವಾಗ ಏನಾಗುತ್ತೆ, ಆಸ್ಮೋರೆಸೆಪ್ಟರ್ ಸೆಲ್ಸ್ ಆಕ್ಟಿವೇಟ್ ಆಗ್ತವೆ. ಈ ಆಸ್ಮೋರೆಸೆಪ್ಟರ್ ಸೆಲ್ ಯಾವಾಗ ಆಕ್ಟಿವೇಟ್ ಆಗ್ತವೆ, ಅವಾಗ ಈ ಆಸ್ಮೋರೆಸೆಪ್ಟರ್ ಸೆಲ್ಸ್ ಏನು ಮಾಡ್ತವೆ, ಹೈಪೋಥಾಲಮಸ್ಗೆ ಸ್ಟಿಮ್ಯುಲೇಟ್ ಮಾಡ್ತವೆ. ಹೈಪೋಥಾಲಮಸ್ ಯಾವಾಗ ಸ್ಟಿಮ್ಯುಲೇಟ್ ಆಗುತ್ತೋ ಅವಾಗ ಏನಾಗುತ್ತೆ, ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಇದು ADH ಹಾರ್ಮೋನ್. ದಿಸ್ ADH ಹಾರ್ಮೋನ್ ಫೆಸಿಲಿಟೇಟ್ ಟು ರೀಅಬ್ಸಾರ್ಪ್ಷನ್ ಆಫ್ ವಾಟರ್. ಈ ಹಾರ್ಮೋನ್ ಏನು ಮಾಡುತ್ತಪ್ಪ ಅಂದರೆ ವಾಟರ್ನ ರೀಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ರೀಅಬ್ಸಾರ್ಪ್ಷನ್ ಎಲ್ಲಿ? ನಥಿಂಗ್ ಬರ್ದ ಈ ಟಿಬ್ಯೂಲ್, ನೆಫ್ರಾನ್ ಇರ್ತಕ್ಕಂಥ ಪ್ರಾಕ್ಸಿಮಲ್ ಕನಾಡಿ ಟಿಬ್ಯೂಲ್ ಆಗಿರ್ಬೋದು, ಲೂಪ್ ಆಫ್ ಹೆನ್ಲೆ ಆಗಿರ್ಬೋದು, ಕಲೆಕ್ಟಿಂಗ್ ಡಕ್ಟ್ ಆಗಿರ್ಬೋದು, ಅಥವಾ ಡಿಸ್ಟಲ್ ಕನಾಡಿ ಟಿಬ್ಯೂಲ್ ಆಗಿರ್ಬೋದು. ಸೊ ಅಲ್ಲಿಂದ ಏನಪ್ಪ ಅಂದರೆ ವಾಟರ್ನ ರೀಅಬ್ಸಾರ್ಬ್ ಮಾಡ್ಕೊಳುತ್ತೆ. ಯಾಕೆ ಮಾಡ್ಕೊಳ್ತಪ್ಪ? ಈ ADH ಹಾರ್ಮೋನು ವಾಟರ್ನ ರೀಅಬ್ಸಾರ್ಬ್ ಮಾಡ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಡೈಯುರೆಸಿಸ್ ಏನಾಗುತ್ತೆ, ಪ್ರಿವೆನ್ಷನ್ ಆಗುತ್ತೆ.
ಡೈಯೂರೆಸಿಸ್ ಅಂದರೆ ನಥಿಂಗ್ ಬಟ್ ದ ಎ ಡೈಲ್ಯೂಟ್ ಯೂರಿನ್ನ ಅವಾಯ್ಡ್ ಆಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಈ ರೀತಿ ಏನಪ್ಪ ಅಂದರೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅಕಸ್ಮಾತ್ ಇಷ್ಟು ಆಗ್ತಕ್ಕಂಥ ಯಾವಾಗ ಬಾಡಿ ಫ್ಲೂಯಿಡ್ ಕಡಿಮೆ ಆದಾಗ, ಇನ್ ಕೇಸ್ ಬಾಡಿ ಫ್ಲೂಯಿಡ್ ಜಾಸ್ತಿ ಆಯಿತು ಅಂತಂದಾಗ, ನೋಡಿಲಿ ಬಾಡಿ ಫ್ಲೂಯಿಡು ಇದು ಕಡಿಮೆ ಆದಾಗ ಈ ಪ್ರೊಸೆಸ್ ಆಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇನ್ ಕೇಸ್ ದ ಬಾಡಿ ಫ್ಲೂಯಿಡ್ ಏನಾಗುತ್ತೆ ಜಾಸ್ತಿ ಆದಾಗ, ಇಫ್ ದ ಇನ್ಕ್ರೀಸಿಂಗ್ ಆಫ್ ಬಾಡಿ ಫ್ಲೂಯಿಡ್ ವಾಟ್ ಹ್ಯಾಪನ್, ದಿಸ್ ಕಂಡೀಷನ್ ಸ್ವಿಚ್ ಆಫ್ ದ ಆಸ್ಮೋ ರಿಸೆಪ್ಟರ್ ಸೆಲ್ಸ್ನ ಸ್ವಿಚ್ ಆಫ್ ಮಾಡುತ್ತೆ. ಆಸ್ಮೋ ರಿಸೆಪ್ಟರ್ ಸೆಲ್ಸ್ ಸ್ವಿಚ್ ಆಫ್ ಆದರೆ ದರ್ ಇಸ್ ನೋ ಸ್ಟಿಮ್ಯುಲೇಷನ್ ಆಫ್ ಹೈಪೋಥಾಲಮಸ್ ಸ್ಟಿಮ್ಯುಲೇಟ್ ಆಗೋದಿಲ್ಲ. ಹೈಪೋಥಾಲಮಸ್ ಸ್ಟಿಮ್ಯುಲೇಟ್ ಆಗಿದೆ ಅಂದರೆ ADH ಹಾರ್ಮೋನ್ನ ರಿಲೀಸ್ ಮಾಡೋದಿಲ್ಲ. ಏನಾಗುತ್ತೆ ಅವಾಗ ಸಪ್ರೆಸ್ ದ ADH ಹಾರ್ಮೋನ್ ರಿಲೀಸ್ ಆಗಲಿ ಅಂದರೆ ಅಲ್ಲೇನಾಗುತ್ತೆ ರಿಅಬ್ಸರ್ಪ್ಷನ್ ಆಫ್ ವಾಟರ್ ಆಗೋದೇ ಇಲ್ಲ. ಸೊ ಈ ರೀತಿ ಏನಪ್ಪ ಅಂದರೆ ಕಿಡ್ನಿ ಫಂಕ್ಷನ್ಸ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಹೈಪೋಥಾಲಮಸ್ ನಾವು ನೋಡ್ತಾ ಹೋಗ್ತೀವಿ. ಓಕೆ, ದಿಸ್ ADH ಹಾರ್ಮೋನ್ ಆಲ್ಸೋ ಅಫೆಕ್ಟ್ ದ ಕಿಡ್ನಿ ಫಂಕ್ಷನ್ ಬೈ ಇಟ್ಸ್ ಕಾನ್ಸ್ಟ್ರಕ್ಟರಿ ಎಫೆಕ್ಟ್ಸ್ ಆನ್ ದ ಬ್ಲಡ್ ವೆಸಲ್ಸ್. ಸೊ ಬ್ಲಡ್ ವೆಸಲ್ಸ್ನು ಸಮೇತ ಇದು ADH ಹಾರ್ಮೋನು ಏನು ಮಾಡುತ್ತೆ ಅಫೆಕ್ಟ್ ಮಾಡ್ದಾಗ ನೋಡ್ತೀವಿ. ದಿಸ್ ಕಾಸ್ ಅನ್ ಇನ್ಕ್ರೀಸ್ ಇನ್ ಬ್ಲಡ್ ಪ್ರೆಷರ್ ಆ್ಯಂಡ್ ಇನ್ಕ್ರೀಸ್ ಇನ್ ದ ಬ್ಲಡ್ ಪ್ರೆಷರ್ ಕ್ಯಾನ್ ಇನ್ಕ್ರೀಸ್ ದ ಗ್ಲಾಮರುಲರ್ ಬ್ಲಡ್ ಫ್ಲೋ ಆ್ಯಂಡ್ ದೇರ್ ಬೈ ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್. ಈ ADH ಹಾರ್ಮೋನ್ ಏನಪ್ಪ ಅಂದರೆ ಬ್ಲಡ್ ವೆಸಲ್ಸ್ನ ಏನಾಗುತ್ತೆ ಕಾನ್ಸ್ಟ್ರಿಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದು ಅಥವಾ ಪ್ರೆಸ್ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥ ನೋಡ್ತೀವಿ. ಯಾವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೋ ಗ್ಲಾಮರುಲರ್ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಅವಾಗ ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟು ಜಾಸ್ತಿ ಆಗುತ್ತೆ. ಇದು ಯಾವಾಗ ಆಗುತ್ತಪ್ಪ ಅಂದರೆ ಬ್ಲಡ್ ಪ್ರೆಷರ್ ಕಡಿಮೆ ಆದಾಗ ಅದನ್ನು ಜಾಸ್ತಿ ಮಾಡಲಿಕ್ಕೆ ಈ ರೀತಿ ADH ಹಾರ್ಮೋನ್ ಹೆಲ್ಪ್ಫುಲ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನಮಗೆ ಹೈಪೋಥಾಲಮಸ್ ಬಗ್ಗೆ ಗೊತ್ತಾಯಿತು. ಸೆಕೆಂಡ್ ಫ್ಯಾಕ್ಟರ್ ಅದು ಜಕ್ಸ್ಟಾಗ್ಲಾಮರುಲಸ್ ಆಪರೇಟಸ್. ಈ ಜಕ್ಸ್ಟಾಗ್ಲಾಮರುಲಸ್ ಆಪರೇಟಸ್ ಸಮೇತ ನಾನು ಈ ರೀತಿ ಫ್ಲೋ ಚಾರ್ಟ್ ಮುಖಾಂತರ ನಿಮಗೆ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಓಕೆ, ಎಸ್, ಜಕ್ಸ್ಟಾಗ್ಲಾಮರುಲಸ್ ಆಪರೇಟಸ್ ನಮಗೆ ಗೊತ್ತಿದೆ. ಜಕ್ಸ್ಟಾಗ್ಲಾಮರುಲಸ್ ಆಪರೇಟಸ್ ಅಂದರೆ ಏನು ಅಂತ. ಜಕ್ಸ್ಟಾಗ್ಲಾಮರುಲಸ್ ಆಪರೇಟಸ್ ಮೀನ್ಸ್ a sensitive gap between a afferent arteriole and distal connected tubule ಅಂತ ಹೇಳ್ತೀವಿ. afferent arteriole and ಇನ್ನೊಂದು ಯಾವುದಪ್ಪ ಅಂದರೆ ನಥಿಂಗ್ ಬಟ್ ದ ಎ distal connected tubule ಅಂತ ಕರಿತೀವಿ. ಅದನ್ನ ಏನು ಕರಿತೀವಿ ಜಕ್ಸ್ಟಾಗ್ಲಾಮರುಲಸ್ ಆಪರೇಟಸ್ ಅಂತ ಕರಿತೀವಿ. ಓಕೆ, ಒನ್ಸ್ ಅಗೇನ್ a sensitive region or gap between a distal connected tubule and afferent arteriole that is called as juxtaglomerulus apparatus. ಇದರ ಕೆಲಸ ಏನಪ್ಪ ಅಂದರೆ ನಥಿಂಗ್ ಬಟ್ ದ ಮೇಂಟೈನ್ ದ ರೆಗ್ಯುಲೇಟ್ ದ ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್. ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್ ಮೀನ್ಸ್ ಅಮೌಂಟ್ ಆಫ್ ದ filtrate formed by the kidney per minute is called as glomerular filtration rate. The glomerular filtration rate of healthy individual is approximate 125 ml per minute ಅಂತ ಕರಿತಾ ಹೋಗ್ತೀವಿ. ಓಕೆ, ಪರ್ ಡೇಗೆ ಆದರೆ ಅಷ್ಟಪ್ಪ ಅಂದರೆ ನಥಿಂಗ್ ಬಟ್ 180 ಲೀಟರ್ಸ್ ಅಂತ ನೋಡ್ತಾ ಹೋಗ್ತೀವಿ. ಈಗ ನೋಡ್ತಾ ಹೋಗೋಣ. ಈಗೇನಪ್ಪ ಅಂದರೆ ನೋಡಲಿ, ಎಸ್, if the decreasing of glomerular blood flow or glomerular filtration rate or blood pressure, ಗ್ಲಾಮರುಲಸ್ ಬ್ಲಡ್ ಫ್ಲೋ ಅಥವಾ ಗ್ಲಾಮರುಲರ್ ಬ್ಲಡ್ ಪ್ರೆಷರ್ ಕಡಿಮೆ ಆಯಿತು ಅಥವಾ ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್ 125 ml ಕಡಿಮೆ ಆಯಿತು ಅಂತಂದಾಗ ದಿಸ್ ಡಿಕ್ರೀಸಿಂಗ್ ಕಂಡೀಷನ್ ಆಕ್ಟಿವೇಟ್ ದ ಜಕ್ಸ್ಟಾಗ್ಲಾಮರುಲಸ್ ಆಪರೇಟಸ್. ಓಕೆ, ಜಕ್ಸ್ಟಾಗ್ಲಾಮರುಲರ್ ಆಪರೇಟಸ್ನ ಏನು ಮಾಡುತ್ತೆ, ಇದು ಆಕ್ಟಿವೇಟ್ ಮಾಡುತ್ತೆ. ಅವಾಗ ಏನು ಮಾಡುತ್ತೆ ನೋಡಿ, ಆಕ್ಟಿವೇಟ್ ಮಾಡುತ್ತೆ. ಯಾವಾಗ ಆಕ್ಟಿವೇಟ್ ಆಗುತ್ತೋ ಈ ಜಕ್ಸ್ಟಾಗ್ಲಾಮರುಲಸ್ ಸೆಲ್ಸ್ ಅಥವಾ ಆಪರೇಟಸ್, ದಿಸ್ juxtaglomerulus apparatus release the one hormone called as a renin. This renin is hormone able to convert the a factor called as a angiotensinogen in blood to convert the angiotensin 1 angiotensin 2. ಈ ರೆನಿನ್ ಏನು ಮಾಡುತ್ತಪ್ಪ ಅಂದರೆ ಬ್ಲಡ್ ಇರ್ತಕ್ಕಂಥ ಆಂಜಿಯೋಟೆನ್ಸಿನೋಜನ್ ಅನ್ನೋ ಒಂದು ಪ್ರೋಟೀನ್ ಅಥವಾ ಒಂದು ಫ್ಯಾಕ್ಟರ್ ಏನು ಮಾಡುತ್ತೆ
ಇದು ಕನ್ವರ್ಟ್ ಮಾಡಿ ಎಂಜಿಯೋಟೆನ್ಸಿನ್ 1 ಎಂಜಿಯೋಟೆನ್ಸಿನ್ ಸೆಕೆಂಡ್ ಅವರು ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಈ ಎಂಜಿಯೋಟೆನ್ಸಿನ್ ಸೆಕೆಂಡ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ ದಿಸ್ ಎಂಜಿಯೋಟೆನ್ಸಿನ್ ಸೆಕೆಂಡ್ ಈಸ್ ಏಬಲ್ ಟು ಆ್ಯಕ್ಟ್ ಆಸ್ ಎ ವ್ಯಾಸೋ ಕಾನ್ಸ್ಟ್ರಿಕ್ಟರ್ ಅಂತ ಹೇಳ್ತೀವಿ. ಪವರ್ಫುಲ್ ವ್ಯಾಸೋ ಕಾನ್ಸ್ಟ್ರಿಕ್ಟರ್ ಅಂದರೆ ಸೊ ಬ್ಲಡ್ ವೆಸಲ್ಸ್ ಏನು ಮಾಡುತ್ತೆ ಕಾಂಟ್ರಾಕ್ಟ್ ಮಾಡ್ತಕ್ಕಂಥ ಪ್ರೆಸ್ ಮಾಡ್ತಕ್ಕಂಥ ಒಂದು ಇದು ಫ್ಯಾಕ್ಟರ್ ಇದು ಅಥವಾ ಒಂದು ಪ್ರೋಟೀನ್. ಸೊ ಯಾವಾಗ ಆಂಜಿಯೋಟೆನ್ಸಿನ್ ಸೆಕೆಂಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೋ ದಿಸ್ ಆಂಜಿಯೋಟೆನ್ಸಿನ್ ಸೆಕೆಂಡ್ ಏಬಲ್ ಟು ಇನ್ಕ್ರೀಸ್ ದ ಗ್ಲಾಮರುಲರ್ ಬ್ಲಡ್ ಪ್ರೆಷರ್. ಅವಾಗ ಏನು ಮಾಡುತ್ತೆ ಇದೇನು ಮಾಡುತ್ತೆ ಬ್ಲಡ್ ವೆಸಲ್ನ ಪ್ರೆಸ್ ಮಾಡಿದಾಗ ಅವಾಗ ಇನ್ಕ್ರೀಸಿಂಗ್ ಆಫ್ ಗ್ಲಾಮರುಲರ್ ಬ್ಲಡ್ ಪ್ರೆಷರ್ ಅಥವಾ ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್ನ ಜಾಸ್ತಿ ಮಾಡುತ್ತೆ. ಒಂದು ವೇಳೆ 125 ಏನಪ್ಪ ಅಂತಂದರೆ ನಥಿಂಗ್ ಬಟ್ ದ ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್. ಇದೇನಾದರೂ 122 ಆಯ್ತಪ್ಪ ಪರ್ಮಿಟ್ಗೆ ಅಂದಾಗ ಅವಾಗ ಈ ಸ್ಟೆಪ್ಸು ಫಾಲೋ ಆಗಿಬಿಟ್ಟು ಅವಾಗ 122 ಇದ್ದಿದ್ದು ಏನು ಮಾಡುತ್ತೆ 125 ತಂದು ಕೊಡುತ್ತೆ. ಓಕೆ, ದಿಸ್ ಆಂಜಿಯೋಟೆನ್ಸಿನ್ ಸೆಕೆಂಡ್ ಆಲ್ಸೋ ಆ್ಯಕ್ಟ್ ಆಸ್ ಎ ಒನ್ ಮೋರ್ mechanism, nothing but this angiotensin activates the adrenal cortex. ಅಡ್ರಿನಲ್ ಗ್ಲ್ಯಾಂಡ್ನಲ್ಲಿ ಏನಾಗುತ್ತೆ 2 ಪಾರ್ಟ್ಸ್ ಇರ್ತವೆ, ಅಡ್ರಿನಲ್ ಕಾರ್ಟೆಕ್ಸ್, ಅಡ್ರಿನಲ್ ಮೆಡುಲ್ಲಾ ಅಂತ ಕರಿತೀವಿ. ದಿಸ್ angiotensin ಸೆಕೆಂಡ್ activates the adrenal cortex. This adrenal cortex releases the one hormone called as aldosterone. This aldosterone causes the reabsorption of sodium and water from the distal connected tubule. ಸೊ ಇದು ಆಲ್ಡೋಸ್ಟಿರೋನ್ ಏನು ಮಾಡುತ್ತಪ್ಪ ಅಂದರೆ ರಿಅಬ್ಸಾರ್ಪ್ಷನ್ ಸೋಡಿಯಂನ ಮತ್ತು ವಾಟರ್ನ ರಿಅಬ್ಸಾರ್ಪ್ಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆವಾಗ ಏನಾಗುತ್ತೆ ಈ ರಿಅಬ್ಸಾರ್ಪ್ಷನ್ ಪ್ರೋಸೆಸ್ ಆದಮೇಲೆ ದೆನ್ ಇನ್ಕ್ರೀಸ್ ದ ಬ್ಲಡ್ ಪ್ರೆಷರ್ ಆ್ಯಂಡ್ ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್. ಸೊ ಒಂದು ಈ ಸ್ಟೆಪ್ಪಿಂದ ಸಮೇತ ಮಾಡ್ತಾ ಹೋಗುತ್ತೆ, ಇನ್ನೊಂದು ಈ ಸ್ಟೆಪ್ಪಿಂದ ಸಮೇತ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಮೆಕ್ಯಾನಿಸಮ್ಗೆ ಏನು ಕರಿತೀವಪ್ಪ ಅಂದರೆ ರೆನಿನ್ ಆಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್ ಅಂತ ಕರಿತಾ ಹೋಗ್ತೀವಿ. ರೆನಿನ್ ಆಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ಸೊ ಇಷ್ಟು ಇದ್ದಿದ್ದು ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಸಿಂಪಲಾಗಿ ನೋಡ್ತಾ ಹೋಗ್ರಿ ಮೊದಲಿಂದ. ಓಕೆ, ಇದು ಇನ್ ಕೇಸ್ ಈಗ ಹೈಪೋಥಾಲಮಸ್ ಬರೋಣ. ಫಸ್ಟ್ ಲಾಸ್ ಆಫ್ ಬಾಡಿ ಫ್ಲೂಯಿಡ್. This condition activates the osmoreceptor cells. These osmoreceptor cells stimulate the hypothalamus. Hypothalamus releases the ADH hormone. ADH hormone facilitates the reabsorption of water. This process prevents the diuresis, that is nothing but the dilute urine. If the body fluid is increases, then the osmoreceptor cells are switch off. There is no stimulation of hypothalamus. There is no release of ADH hormone. Then the ADH hormone is suppresses. Then what happens? The reabsorption of water is not taken place. In that the concentration of urine we are going to see. Okay, ಇದು ಆಗ್ತಕ್ಕಂಥದ್ದು. ನೆಕ್ಸ್ಟ್ ಈಗ juxtaglomerulus apparatus. If the decreasing of glomerular blood pressure or glomerular filtration rate, this condition activates the juxtaglomerulus apparatus. This apparatus releases the renin hormone. This hormone is convert the angiotensinogen in blood to angiotensin first, angiotensin second. This is a vasoconstrictor. This able to press or able to constrict the blood vessels to increase the glomerular blood flow or glomerular filtration rate. This angiotensin second also activates the adrenal cortex and release the one hormone called aldosterone. This able to cause the reabsorption of sodium water from the distal connected tubule. Thereby there is increasing of a blood pressure or glomerular filtration rate. This whole mechanism is called as a renin angiotensin mechanism ಅಂತ ಕರಿತಾ ಹೋಗ್ತೀವಿ. ಈಗ ಹೈಪೋಥಾಲಮಸ್ ಆಯಿತು, juxtaglomerular apparatus ಆಯಿತು. ಈಗ ಹಾರ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಹಾರ್ಟ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಹಾರ್ಟ್ ಬಗ್ಗೆ ಬಂದಾಗ an increase in blood flow to the atria of the heart causes the release of
ಏಟ್ರಿಯಲ್ natriuretic ಫ್ಯಾಕ್ಟರ್ ANF ಅಂತ ಕರಿತೀವಿ. ಸೊ ಹಾರ್ಟ್ ಹ್ಯಾವಿಂಗ್ ಎ ಏಟ್ರಿಯಾ ಆರ್ ಏಟ್ರಿಯಲ್ ಆರಿಕಲ್ಸ್ ಆ್ಯಂಡ್ ವೆಂಟ್ರಿಕಲ್ಸ್ ಅಂತ ಕರಿತೀವಿ. ಸೊ ಏನಪ್ಪ ಅಂದರೆ ಇನ್ಕ್ರೀಸಿಂಗ್ ಇನ್ ಬ್ಲಡ್ ಫ್ಲೋ ಟು ದ ಏಟ್ರಿಯಾ ಆಫ್ ದ ಹಾರ್ಟ್ನಲ್ಲಿರ್ತಕ್ಕಂಥ ಏಟ್ರಿಯಾದಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಯಿತು, ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಆವಾಗ ಒಂದು ಫ್ಯಾಕ್ಟರ್ ರಿಲೀಸ್ ಆಗುತ್ತೆ, ಅದು ಏಟ್ರಿಯಲ್ natriuretic ಫ್ಯಾಕ್ಟರ್. ದಿಸ್ ಫ್ಯಾಕ್ಟರ್ ಕಾಸ್ ಡೈಲೇಷನ್ ಆಫ್ ಬ್ಲಡ್ ವೆಸಲ್, ದಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ಆಫ್ ಬ್ಲಡ್ ವೆಸಲ್ ಆಗ್ತವೆ. ದೇರ್ ಬೈ ಡಿಕ್ರೀಸಿಂಗ್ ದ ಬ್ಲಡ್ ಪ್ರೆಷರ್, ಅವಾಗ ಏನಾಗುತ್ತೆ ಬ್ಲಡ್ ಪ್ರೆಷರ್ ಏನಾಗುತ್ತೆ ಡಿಕ್ರೀಸ್ ಆಗ್ತಕ್ಕಂಥ ನೋಡ್ತೀವಿ. ನೋಡಿರಿ ಹಾರ್ಟಲ್ಲಿ ಏಟ್ರಿಯಾದಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು ಅಂತಂದರೆ ಆವಾಗ ANF ಫ್ಯಾಕ್ಟರ್ ರಿಲೀಸ್ ಆಗುತ್ತೆ. ಈ ಫ್ಯಾಕ್ಟರ್ ಏನು ಮಾಡುತ್ತೆ ಬ್ಲಡ್ ವೆಸಲ್ಸ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ, ಆವಾಗ ಬ್ಲಡ್ ಪ್ರೆಷರ್ ಏನಾಗುತ್ತೆ ಡಿಕ್ರೀಸ್ ಆಗ್ತಕ್ಕಂಥ ನೋಡ್ತೀವಿ. ಸೊ ANF mechanism therefore act as a check on the renin-angiotensin mechanism. ಇದು renin-angiotensin mechanism ಚೆಕ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಇದು ರೆಗ್ಯುಲೇಷನ್ ಆಫ್ ಕಿಡ್ನಿ ಫಂಕ್ಷನ್. ಈಗ ನೆಕ್ಸ್ಟ್ ನೋಡೋಣ ದ ರೋಲ್ ಆಫ್ ಅದರ್ ಆರ್ಗನ್ಸ್ ಇನ್ ಎಕ್ಸ್ಕ್ರೀಷನ್. ಅಪಾರ್ಟ್ ಫ್ರಮ್ ಕಿಡ್ನಿ, lungs, liver, skin helps in elimination of excretory waste. ಕಿಡ್ನಿ ಬಿಟ್ಟು ಲಂಗ್ಸ್, ಲಿವರ್, ಸ್ಕಿನ್ ಸಮೇತ ಎಕ್ಸ್ಕ್ರೆಟರಿ ವೇಸ್ಟ್ನ ಎಕ್ಸ್ಕ್ರೆಟರಿ ಪ್ರಾಡಕ್ಟ್ಸ್ನ ಹೊರಗಡೆ ಹಾಕ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಫಸ್ಟ್ ಒನ್ ಬರೋಣ ಲಂಗ್ಸಿಗೆ ಬರೋಣ. ಸೊ ದ ಲಂಗ್ಸ್ ಎಲಿಮಿನೇಟ್ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಹೌ ಮಚ್? ಅಪ್ರಾಕ್ಸಿಮೇಟ್ 18 ಲೀಟರ್ಸ್ ಅಂತ ಕರಿತಾ ಹೋಗ್ತೀವಿ. ಅದು 200 ml ಅಂತ ಸಮೇತ ಪರ್ ಮಿನಿಟ್ 200 ml ಪರ್ ಡೇಗಾದರೆ 18 ಲೀಟರ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ದಿಸ್ ಲಂಗ್ಸ್ ಆಲ್ಸೋ ಹ್ಯಾವಿಂಗ್ ಸಿಗ್ನಿಫಿಕೆಂಟ್ quantities, also able to eliminate the significant quantities of water every day. ಸೊ ಬರ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಅಲ್ಲ, ವಾಟರ್ ಸಮೇತ ಹೊರಗಡೆ ಹಾಕ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೆಕೆಂಡ್, ವೆನ್ ಕಮ್ ಟು ದ ಲಿವರ್, ವಿ ನೋ ದಟ್ ಇಟ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ. It secretes the bile containing substances like bilirubin and biliverdin, cholesterol, degraded steroids, hormones, vitamins, drugs, etc. ಓಕೆ, ಲಿವರ್ ಏನಪ್ಪ ಅಂದರೆ ಬೇರೆ ಬೇರೆ ಥರದ ವೇಸ್ಟ್ನ ಹೊರಗಡೆ ಹಾಕ್ತಕ್ಕಂಥ ನೋಡ್ತೀವಿ. ಬಿಲಿರುಬಿನ್, ಕೊಲೆಸ್ಟ್ರಾಲ್, ಡಿಗ್ರೇಡೆಡ್ ಸ್ಟಿರಾಯ್ಡ್, ಹಾರ್ಮೋನ್ಸ್, ವಿಟಮಿನ್ಸ್, ಡ್ರಗ್ಸ್ ಎಕ್ಸೆಟ್ರಾ. ಸೊ ಇವೆಲ್ಲ ಯಾವುದ್ರ ಮುಖಾಂತರ ಹೋಗುತ್ತಪ್ಪ ಅಂದರೆ ಡೈಜೆಸ್ಟಿವ್ ಸಿಸ್ಟಮಿಂದ ಹೊರಗಡೆ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈಸ್ ದ ಸ್ವೆಟ್. ಸೊ ನೆಕ್ಸ್ಟ್ ಈಸ್ ದ ಸ್ಕಿನ್ ಬರ್ತೀವಿ. ಈಗ ಇಲ್ಲಿ ಬಂದಾಗ ಲಂಗ್ಸ್ ಆಯಿತು, ಲಿವರ್ ಆಯಿತು, ಈಗ ಕಿಡ್ನಿ ನೋಡ್ತಾ ಹೋಗೋಣ. ಓಕೆ, the skin having a two types of glands. One is sweat gland, other called the sebaceous glands. Okay, sebaceous glands. The sweat gland able to produces the sweat. It is a watery fluid containing sodium chloride, small amount of urea, lactic acid, etc. So what the small amount of urea, lactic acid, sodium chloride? It is a excretory product goes outside through the sweat. Then the sebaceous glands able to eliminate the oily substance. In that oily substance contains the sterol, hydrocarbons, waxes. Okay, then the sebaceous gland able to secrete the oily content. That oily content is called as a sebum ಅಂತ ಕರಿತೀವಿ. ಸೆಬಮ್ ಮುಖಾಂತರ ಈ ಹೈಡ್ರೋಕಾರ್ಬನ್ಸು, ಸ್ಟಿರಾಲ್ಸು, ವ್ಯಾಕ್ಸಸ್ ಹೊರಗಡೆ ಹೋಗ್ತಕ್ಕಂಥ ನೋಡ್ತೀವಿ. ಒನ್ ಮೋರ್, ದ ಪ್ರೈಮರಿ ಫಂಕ್ಷನ್ ಆಫ್ ಸ್ವೆಟ್ ಈಸ್ ನಥಿಂಗ್ ಬಟ್ ಫೆಸಿಲಿಟೇಟ್ ದ ಕೂಲಿಂಗ್ ಎಫೆಕ್ಟ್ ಆನ್ ದ ಬಾಡಿ ಸರ್ಫೇಸ್. ಓಕೆ, ಅಂಡ್ ಆಲ್ಸೋ ರಿಮೂವಲ್ ಆಫ್ ಸಮ್ ಆಫ್ ದ ವೇಸ್ಟ್ ಹೊರಗಡೆ ಹಾಕ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈ ರೀತಿ ಏನಪ್ಪ ಅಂದರೆ ಸ್ಮಾಲ್ ಅಮೌಂಟ್ ಕಿಡ್ನಿ ಕಂಪೇರ್ ಮಾಡಿದಾಗ ವೆರಿ ಸ್ಮಾಲ್ ಅಮೌಂಟ್ನಲ್ಲಿ ಈ ಸ್ಕಿನ್, ಲಿವರ್, ಲಂಗ್ಸು ವೇಸ್ಟ್ ಹೊರಗಡೆ ಹಾಕ್ಲಿಕ್ಕೆ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನಾವು ನೋಡೋಣ ಡಿಸಾರ್ಡರ್ಸ್ ಆಫ್ ಎಕ್ಸ್ಕ್ರೆಟರಿ ಸಿಸ್ಟಮ್. ಫಸ್ಟ್ ಒನ್, ಯುರೇಮಿಯಾ. Accumulation of urea in the blood due to malfunctioning of kidney ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ malfunctioning, improper functioning of kidney can lead accumulation of urea in the blood is called as a uremia ಅಂತ ಕರೀತಾ ಹೋಗ್ತೀವಿ.
ವಿಚ್ ಈಸ್ ಹೈಲಿ ಹಾರ್ಮ್ಫುಲ್ ಆ್ಯಂಡ್ ಮೇ ಲೀಡ್ ಟು ದ ಕಿಡ್ನಿ ಫೇಲ್ಯೂರ್. ಸೊ ಇದು ಬಹಳ ಹಾರ್ಮ್ಫುಲ್ಲು, ಕಿಡ್ನಿ ಫೇಲ್ಯೂರ್ಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ಇನ್ ಸಚ್ ಪೇಷಂಟ್ಸ್ ಯೂರಿಯಾ ಕ್ಯಾನ್ ಬಿ ರಿಮೂವ್ಡ್ ಬೈ ಪ್ರೋಸೆಸ್ ಕಾಲ್ಡ್ ಹೆಮೋಡಯಾಲಿಸಿಸ್. ಓಕೆ, ಇಂಥ ಕೇಸಸ್ನಲ್ಲಿ ಸೊ ಯಾವ ಪೇಷಂಟ್ಸ್ನಲ್ಲಿ ಯೂರಿಯಾ ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡ್ತಿಲ್ಲ, ಯೂರಿಯಾ ಅಕ್ಯುಮುಲೇಟ್ ಆಗ್ತಾ ಇದೆ, ಹೊರಗಡೆ ಹೋಗ್ತಿಲ್ಲ ಅಂತಂದಾಗ ಸೊ ಅವರಿಗೆ ನಾವು ಮಾಡ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಆ ಯೂರಿಯಾನ ಆರ್ಟಿಫಿಷಿಯಲ್ ವೇಯಿಂದ ನಾವು ಹೊರಗಡೆ ಹಾಕ್ತಕ್ಕಂಥದ್ದು. ಯೂರಿಯಾ ಕ್ಯಾನ್ ಬಿ ರಿಮೂವ್ಡ್ ಬೈ ಅ ಪ್ರೋಸೆಸ್ ಕಾಲ್ಡ್ ಹೆಮೋಡಯಾಲಿಸಿಸ್. ಹೆಮೋಡಯಾಲಿಸಿಸ್, ಡ್ಯೂರಿಂಗ್ ದಿಸ್ ಪ್ರೋಸೆಸ್ the blood drained from a convenient artery is pumped into the dialyzing unit called artificial kidney ಅಥವಾ ಡಯಾಲೈಸರ್ ಅಂತ ಕರಿತೀವಿ. ಒಂದು ಡಯಾಲೈಸರ್ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಒಂದು ಎಕ್ವಿಪ್ಮೆಂಟ್ ಇರುತ್ತೆ. ಸೊ ಆ ಎಕ್ವಿಪ್ಮೆಂಟಿಗೆ ಏನು ಮಾಡ್ತೀವಿ ನಾವು, ನಮ್ಮ ಬ್ಲಡ್ ವೆಸಲ್ನ ಅಲ್ಲಿ ಕನೆಕ್ಟ್ ಅಂದರೆ ಒಂದು ಬ್ಲಡ್ ವೆಸಲ್ ಇರ್ತೀವಿ, ಆರ್ಟರಿನ ಕನೆಕ್ಟ್ ಮಾಡಿರ್ತೀವಿ, ಅದ್ರ ಮುಖಾಂತರ ಏನು ಮಾಡ್ತೀವಿ ನಾವು ಹೊರಗಡೆ ತೆಗಿಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬ್ಲಡ್ ಡ್ರೈನ್ಡ್ ಫ್ರಮ್ ದ ಕನ್ವೆಂಟ್ ಆರ್ಟರಿ ಇಸ್ ಪಂಪ್ಡ್ ಇಂಟು ಡಯಾಲೈಸಿಂಗ್ ಯೂನಿಟ್ ಆಫ್ಟರ್ ಆ್ಯಡಿಂಗ್ ಎ ಆ್ಯಂಟಿಕೋಗ್ಯುಲೆಂಟ್ ಲೈಕ್ ಹೆಪಾರಿನ್. ಓಕೆ, ಹೆಪಾರಿನ್ ಏನು ಮಾಡ್ತೀವಿ, ನಮ್ಮ ಬ್ಲಡ್ ವೆಸಲ್ನ ಈ ಆರ್ಟಿಫಿಷಿಯಲ್ ಕಿಡ್ನಿ ಅಂದರೆ ಹೆಮೋ ಡಯಾಲೈಸರ್ ಅಂತ ಕರಿತೀವಲ್ಲ, ಆ ಡಯಾಲೈಸರ್ಗೆ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಾದ್ಮೇಲೆ ಬ್ಲಡ್ ಅಲ್ಲಿ ಹೋಗ್ತಾ ಇರುತ್ತೆ. ಅಲ್ಲಿ ಹೋಗಬೇಕಾದ್ರೆ ನಾವೇನು ಮಾಡ್ತೀವಿ, ಬ್ಲಡ್ ಆ ಎಕ್ವಿಪ್ಮೆಂಟಲ್ಲಿ ಹೋಗಬೇಕಾದ್ರೆ ಅಲ್ಲೇನು ಮಾಡ್ತೀವಿ, ಒಂದು ಆ ಬ್ಲಡ್ ಜೊತೆಗೆ ಒಂದು ಆ್ಯಂಟಿಕೋಗ್ಯುಲೆಂಟ್ ಕೆಮಿಕಲ್ ಹಾಕ್ತೀವಿ, ಅದು ಹೆಪಾರಿನ್. ಯಾಕಪ್ಪ ಅಂದರೆ ದಿಸ್ ಹೆಪಾರಿನ್ ಈಸ್ ಪ್ರಿವೆಂಟ್ ದ ಕೋಆಗ್ಯುಲೇಷನ್ ಆಫ್ ಬ್ಲಡ್ ಕ್ಲಾಟ್ ಆಗದಿಲ್ದಂಗೆ ನೋಡ್ಕೊತಾ ಹೋಗುತ್ತೆ. So the unit or the artificial kidney or the dialyzer contains a coiled cellophane tube surrounded by fluid. ಒಂದು ಕಾಯಿಲ್ಡ್ ಆಗಿರ್ತಕ್ಕಂಥ ಒಂದು ಟ್ಯೂಬ್ ಇರುತ್ತೆ, ಆ ಟ್ಯೂಬಿಗೆ ಸೆಲ್ಲಾಫೇನ್ ಟ್ಯೂಬ್ ಅಂತ ಕರಿತೀವಿ. ಅದರ ಸುತ್ತ ಏನಪ್ಪ ಅಂದರೆ ಫ್ಲೂಯಿಡ್ ಇರುತ್ತೆ, ಅದಕ್ಕೆ ಡಯಾಲೈಸಿಂಗ್ ಫ್ಲೂಯಿಡ್ ಅಂತ ಕರಿತೀವಿ. ಓಕೆ, ಡಯಾಲೈಸಿಂಗ್ ಫ್ಲೂಯಿಡ್. ಈ ಡಯಾಲೈಸಿಂಗ್ ಫ್ಲೂಯಿಡ್ ಮತ್ತು ಸೆಲ್ಲಾಫೋನ್ ಏನಪ್ಪ ಅಂದರೆ ಜಸ್ಟ್ ಆ್ಯಕ್ಟ್ ಲೈಕ್ ಎ ಪ್ಲಾಸ್ಮಾ ಎಕ್ಸೆಪ್ಟ್ ದ ನೈಟ್ರೋಜಿನಸ್ ವೇಸ್ಟ್. ಅದರಿಗೆ ಬ್ಲಡ್ನಲ್ಲಿ ಪ್ಲಾಸ್ಮಾ ಯಾವ ಥರ ಇರುತ್ತೋ ಅದೇ ರೀತಿ ಇದು ಕೆಲಸ ಮಾಡ್ತಕ್ಕಂಥ. ಬಟ್ ಇಲ್ಲಿ ಬ್ಲಡ್ ಪ್ಲಾಸ್ಮಲ್ಲಿ ಏನಪ್ಪ ಅಂದರೆ ನೈಟ್ರೋಜನಸ್ ವೇಸ್ಟ್ ಇರುತ್ತೆ, ಇಲ್ಲಿ ವೇಸ್ಟ್ ಇರೋದಿಲ್ಲ. ದೆನ್ ದ ಸೆಲ್ಲಾಫೋನ್ ಹ್ಯಾವಿಂಗ್ ಎ porous membrane which allows the passage of molecules based on the concentration gradient. ಆ ಸೆಲ್ಲಾಫೋನಲ್ಲಿ ಪೋರಸ್ ಇರ್ತಕ್ಕಂಥ ಮೆಮ್ಬ್ರೇನ್ ಇರ್ತಕ್ಕ ಅದೇನು ಮಾಡುತ್ತೆ, ಸೊ ಇಟ್ ಅಲೋಸ್ ದ a passage of molecule based on the concentration. Based on the concentration ಅಂದರೆ based on the ಈ ಸ್ಮಾಲರ್ ಸೈಜು ಲಾರ್ಜರ್ ಸೈಜ್ ಬೇಸಿಸ್ ಮೇಲೆ ಏನು ಮಾಡೋದು ಅಲೋ ಮಾಡ್ತಾ ಹೋಗುತ್ತೆ. as nitrogenous waste are absent in the dialysing fluid, these substances freely move out, thereby clearing the blood. The cleared blood is pumped back to the body through vein after adding the antiheparin to it. This method is boon for thousands of uremic patients all over the world. ನೋಡಿರಿ, ವೆರಿ ಸಿಂಪಲಾಗಿ ಒಂದು ಕಾರಣ ಹೇಳ್ಬಿಡ್ತೀನಿ ನೋಡಿರಿ. ಡಯಾಲೈಸರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದಕ್ಕೇನು ಮಾಡ್ತೀವಿ, ಈ ಯುರೇಮಿಯಾ ಪೇಷಂಟ್ಸ್ ಬ್ಲಡ್ ವೆಸಲ್ ಅಂದರೆ ಆರ್ಟರಿನ ಅದಕ್ಕೆ ಕನೆಕ್ಟ್ ಕೊಟ್ಟಿರ್ತೀವಿ. ಆ ಆರ್ಟರಿ ಮುಖಾಂತರ ಬ್ಲಡ್ ಪಾಸ್ ಆಗಿ ಆ ಡಯಾಲೈಸರಿಗೆ ಎಕ್ವಿಪ್ಮೆಂಟಿಗೆ ಬರುತ್ತೆ. ಡಯಾಲೈಸರಿಗೆ ಬಂದಾಗ ಡಯಾಲೈಸರ್ನಲ್ಲಿ ಏನಾಗುತ್ತೆ, ಸೆಲ್ಲಾಫೋನ್ ಟ್ಯೂಬ್ ಅಂತ ಇರುತ್ತೆ, ಅದರ ಸುತ್ತ ಡಯಾಲೈಸಿಂಗ್ ಫ್ಲೂಯಿಡ್ ಇರುತ್ತೆ. ಓಕೆ, ಸೊ ಈ ಫ್ಲೂಯಿಡ್ ಮತ್ತು ಸೆಲ್ಲಾಫೋನ್ ಏನು ಮಾಡುತ್ತೇನಪ್ಪ ಅಂದರೆ, ಸೊ ಬ್ಲಡ್ನಲ್ಲಿ ಬಂದಿರತಕ್ಕಂಥ ಏನು ಯೂರಿಯಾನ ಬೇಸ್ಡ್ ಆನ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮುಖಾಂತರ ಅಬ್ಸರ್ವ್ ಮಾಡ್ಕೊತಾ ಹೋಗುತ್ತೆ. ಓಕೆ, ಇಲ್ಲೇನು ಮಾಡ್ತೀವಿ, ಆ ಬ್ಲಡ್ನಲ್ಲಿ ಹೆಪಾರಿನನ್ನು ಒಂದು ಆ್ಯಂಟಿಕೋಲೆಂಟ್ ಹಾಕ್ತೀವಿ. ಅದು ಯಾಕಂದ್ರೆ ಅದು ಬ್ಲಡ್ ಹೊರಗಡೆ ಬಂದ ತಕ್ಷಣ ಕ್ಲಾಟ್ ಆಗಬಾರ್ದು ಅಂತೇಳಿ. ಯಾವಾಗ ಆ ಸೆಲ್ಲಾಫೋನ್ ಮತ್ತು ಅದು ಸುತ್ತ ಇರ್ತಕ್ಕಂಥ ಡಯಾಲೈಸಿಂಗ್ ಫ್ಲೂಯಿಡ್ ಏನಪ್ಪ ಅಂದರೆ ಆ ಬ್ಲಡ್ನಾಗ ಇರ್ತಕ್ಕಂಥ ಯೂರಿಯಾನ ಅಬ್ಸರ್ವ್ ಮಾಡ್ಕೊಳುತ್ತೋ, ಅಬ್ಸರ್ವ್ ಮಾಡಿದ್ಮೇಲೆ ಪ್ಯೂರ್ ಬ್ಲಡ್ ಏನು ಮಾಡುತ್ತೆ ಮತ್ತು ಪಂಪ್ಡ್ ಬ್ಯಾಕ್ ಮತ್ತು ವಾಪಸ್ ನಮ್ಮ ಆ ಪೇಷಂಟ್ ಬಾಡಿ ಒಳಗೆ ಕಳಿಸ್ತೀವಿ. ಅವಾಗ ಕಳಿಸ್ಬೇಕಾದ್ರೆ ಆ ವೀನ್ ಮುಖಾಂತರ ಕಳಿಸ್ಬೇಕಾದ್ರೆ ಅದರಾಗ ಏನು ಮಾಡ್ತೀವಿ, ಒಂದು ಆ್ಯಂಟಿ ಹೆಪಾರಿನ್ ಅನ್ನೋ ಒಂದು ಇನ್ನೊಂದು ಕೆಮಿಕಲ್ ಹಾಕ್ತೀವಿ. ಯಾಕಪ್ಪ ಅಂದರೆ ಆ್ಯಂಟಿ ಹೆಪಾರಿನ್ಗೆ ಆಪೋಸಿಟು ಆ್ಯಂಟಿ ಹೆಪಾರಿನ್, ಅದು ಬಾಡಿ ಒಳಗಡೆ ಹೋದಾಗ ಅಲ್ಲಿ ಫ್ರೀಯಾಗಿ ಇರಬೇಕು ಅಂತೇಳಿ. ಓಕೆ, ಈ ರೀತಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇದಾದಮೇಲೆ ರೀನಲ್ ಫೇಲ್ಯೂರ್ ಅಂತ ಕರಿತಾ ಹೋಗಿ. ಓಕೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ದ ಅಲ್ಟಿಮೇಟ್ ಮೆಥಡ್ ಇನ್ ದ ಕರೆಕ್ಷನ್ ಆಫ್ ಅಕ್ಯೂಟ್ ರಿನಲ್ ಫೇಲ್ಯೂರ್. ಕಿಡ್ನಿ ಫೇಲ್ಯೂರ್ ಆಗ್ತಕ್ಕಂಥದ್ದು, ಅದಕ್ಕೆ
ಕಿಡ್ನಿ ಫೇಲ್ಯೂರ್ ಆಯಿತು, ಕಂಪ್ಲೀಟ್ ಕೆಲಸ ಮಾಡ್ತಿಲ್ಲಪ್ಪ ಅಂದ್ರೆ ಬೆಸ್ಟ್ ಮೆಥಡ್ ಏನಪ್ಪ ಅಂದರೆ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್, ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದು. ಎ ಫಂಕ್ಷನಿಂಗ್ ಆಫ್ ಕಿಡ್ನಿ ಈಸ್ ಯೂಸ್ಡ್ ಇನ್ ಟ್ರಾನ್ಸ್ಪ್ಲಾಂಟೇಷನ್ ಫ್ರಮ್ ಡೋನರ್, ಪ್ರಿಫರಬಲಿ ಕ್ಲೋಸ್ ರಿಲೇಟಿವ್ ಟು ಮಿನಿಮೈಸ್ ಇಟ್ಸ್ ಚಾನ್ಸಸ್ ಆಫ್ ರಿಜೆಕ್ಷನ್ ಬೈ ಇಮ್ಯೂನ್ ಸಿಸ್ಟಮ್ ಆಫ್ ದ ಹೋಸ್ಟ್. ಯಾರಿಗೆ ಹೆಂಗೆ ಬೇಕೋ ಹಂಗೆ ಕಿಡ್ನಿನ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಕಿಡ್ನಿ ಸೈಜು ಶೇಪ್ ಯಾರಿಗೆ ಕಳಿಸಿದೆಯೋ ಅವ್ರದ್ದು ಕಂಪ್ಲೀಟಾಗಿ ಮ್ಯಾಚ್ ಆಗಬೇಕು, ಅಲ್ಲೂ ಜೊತೆಗೆ ಇಮ್ಯೂನ್ ಸಿಸ್ಟಮ್ ಸಮೇತ ಅಲ್ಲಿ ಮ್ಯಾಚ್ ಆಗಬೇಕು, ಇಲ್ಲಾಂದರೆ ರಿಜೆಕ್ಷನ್ ಆಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ರೀನಲ್ ಕ್ಯಾಲಿಕ್ಯುಲೈ ಅಂತ ಕರಿತೀವಿ. ರೀನಲ್ ಕ್ಯಾಲಿಕ್ಯುಲೈ ಅಂದರೆ ಕ್ಯಾಲಿಕ್ಯುಲೈ ಸ್ಟೋನ್ಸ್ ಅಂದರೆ ಕಿಡ್ನಿ ಸ್ಟೋನ್ಸ್ ಅಂತ ಕರಿತೀವಿ. ಸ್ಟೋನ್ಸ್ ಆರ್ ಇನ್ಸಾಲ್ಯುಬಲ್ ಮಾಸ್ ಆಫ್ ಕ್ರಿಸ್ಟಲೈನ್ ಸಾಲ್ಟ್ಸ್ ಲೈಕ್ ಆಕ್ಸಾಲೈಟ್ಸ್ ಆರ್ ಫಾರ್ಮ್ಡ್ ವಿತ್ ಇನ್ ದ ಕಿಡ್ನಿ ಒಳಗಡೆ ಏನಪ್ಪ ಅಂದರೆ ಆಕ್ಸಾಲೈಟ್ಸ್, ಫಾಸ್ಫೇಟ್ಸ್, ಕ್ಯಾಲ್ಶಿಯಂ ಅಂತ ಕೆಮಿಕಲ್ಸ್ ಏನು ಮಾಡುತ್ತೆ ಸ್ಟೋನ್ಸ್ ಫಾರ್ಮೇಷನ್ ಆಗ್ತದೆ, ಅದಕ್ಕೆ ರೀನಲ್ ಕ್ಯಾಲಿಕ್ಯುಲೈ ಅಂತ ಕರಿತೀವಿ. ಲಾಸ್ಟ್ ಗ್ಲಾಮರುಲೋ ನೆಫ್ರಿಟಿಸ್ ಅಂತ ಕರಿತೀವಿ. ಇನ್ಫ್ಲಮೇಷನ್ ಆಫ್ ಗ್ಲಾಮರುಲೈ ಆಫ್ ಕಿಡ್ನಿ ಏನಂತಂದರೆ ಇನ್ಫ್ಲಮೇಷನ್ ಆಗ್ತಕ್ಕಂಥ ಕಿಡ್ನಿಯಲ್ಲಿ ಇರ್ತಕ್ಕಂಥ ಗ್ಲಾಮರುಲಸ್ಸು ಇನ್ಫ್ಲಮೇಷನ್ ಆಗ್ತಕ್ಕಂಥ ಏನು ಕರಿತೀವಿ ಗ್ಲಾಮರುಲೋ ನೆಫ್ರಿಟಿಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಚಾಪ್ಟರ್ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.